ಹಾಯ್ ಹಲೋ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೇವಿ. ನಾನೀಗ ಸಂಕ್ಷಿಪ್ತವಾಗಿ ನವರಾತ್ರಿ ಎರಡನೇ ದಿನ ಪೂಜೆ ಮಾಡುವಂಥ ಬ್ರಹ್ಮಚಾರಿಣಿ ದೇವಿ ಬಗ್ಗೆ ಹೇಳಾಕತ್ತೀನಿ. ಬ್ರಹ್ಮಚಾರಿಣಿ ದೇವಿ ಅಂತ ಹೆಸರು ಯಾಕೆ ಬಂತು ಅಂತ ಹೇಳ್ತೀನಿ. ಪಾರ್ವತಿ ದೇವಿ ಹಿಮವಂತನ ಮಗಳಾಗಿ ಹುಟ್ಟಿದ ಮೇಲೆ ಒಂದಿನ ನಾರದ ಮಹರ್ಷಿಗಳು ಬರ್ತಾರೆ. ಪಾರ್ವತಿ ಹೇಳ್ತಾರೆ, ನೀನು ಯಾವಾಗಿದ್ರೂ ನಿನ್ನ ಪತಿ ಶಿವನ, ಈಗ ನೀನು ಶಿವನ ಮದುವೆ ಆಗ್ಬೇಕಂದ್ರೆ ನೀನು ಹಿಮವಂತನ ಮಗಳಾಗಿ ಹುಟ್ಟಿದ್ರೂ ಸಹ ನೀನು ಇನ್ನೂ ಅರ್ಹಳಿಲ್ಲ. ಅದಕ್ಕೆ ನೀನು ಶಿವನ ಮದುವೆ ಆಗ್ಬೇಕಂದ್ರೆ ಕಠಿಣವಾದ ತಪಸ್ಸು ಮಾಡಬೇಕು. ಅವಾಗ ಮದುವೆ ಸಾಧ್ಯ ಆಕತಿ ಅಂತ ಹೇಳ್ತಾರೆ ನಾರದ ಮಹರ್ಷಿಗಳು. ಅವಾಗ ಪಾರ್ವತಿ ದೇವಿ ತಪಸ್ಸು ಮಾಡಕ್ಕೆ ಸಿದ್ಧಕ್ಕಾಳು. ತಪಸ್ಸು ಮಾಡಕ್ಕೆ ಶುರು ಮಾಡ್ತಾಳೆ. ಅವಾಗ ಹೆಂಗೆ ಮಾಡ್ತಾಳಂದ್ರೆ ಆಕಿ 1000 ವರ್ಷ ಫಲಮೂಲಗಳನ್ನು ಸೇವನೆ ಮಾಡ್ತಾಳೆ. ನಂತರ 3 ವರ್ಷ ನಾನಾ ರೀತಿಯ ಪರ್ಣಗಳನ್ನು ಸೇವನೆ ಮಾಡ್ತಾಳೆ. ಆಮೇಲೆ 3000 ವರ್ಷಗಳ ಕಾಲ ನೆಲದ ಮೇಲೆ ಉದುರು ಬಿದ್ದಂಥ ಬಿಲ್ವಪತ್ರೆಗಳನ್ನು ಸೇವನೆ ಮಾಡ್ತಾಳೆ. ಆಮೇಲೆ ಕೊನೆಗೆ ಏನು ತಿನ್ನಂಗಿಲ್ಲ, ಬರೇ ಗಾಳಿ ಸೇವನೆಯಿಂದ ತಪಸ್ಸು ಮಾಡ್ತಾಳೆ. ಇಷ್ಟು ಕಠಿಣವಾದ ತಪಸ್ಸು ಮಾಡೋದ್ರಿಂದ 3 ಲೋಕಗಳಲ್ಲಿಯೂ ಹಾಹಾಕಾರ ಶುರು ಆಕೈತಿ. 3 ಲೋಕಗಳಲ್ಲಿಯೂ ಅಲ್ಲೋಲ ಕಲ್ಲೋಲ ಆಕೈತಿ. ಇದರಿಂದ ಒಂದು ಸಲ ಬ್ರಹ್ಮ ಬರ್ತಾನೆ ಪಾರ್ವತಿ ಕಡೆ ಬಂದು ಹೇಳ್ತಾನೆ, ನೀನು ಎಷ್ಟು ಕಠಿಣವಾದ ತಪಸ್ಸನ್ನು ಮಾಡಿ ಅಂದ್ರೆ ಇಲ್ಲಿವರೆಗೂ ಯಾರೂ ಮಾಡಿಲ್ಲ, ನಿನ್ನಂಥ ತಪಸ್ಸು ಯಾರೂ ಮಾಡಿಲ್ಲ. ಈಗ ನಿನ್ನ ಆಸೆ ಎಲ್ಲ ಈಡೇರ್ತೈತಿ. ನೀನು ಶಿವನ ಮದುವೆ ಆಕಿ. ಈಗ 3 ಲೋಕಗಳಲ್ಲಿಯೂ ಅಲ್ಲೋಲ ಕಲ್ಲೋಲ ಆಗಾಕತ್ತೈತಿ. ಈಗ ತಪಸ್ಸನ್ನು ಸಾಕು ಮಾಡು, ನಿನ್ನ ತಂದೆ ತಾಯಿನ ಸೇರ್ಕೋ ಅಂತೇಳಿ ಬ್ರಹ್ಮ ಹೇಳ್ತಾನೆ. ಆವಾಗ ಪಾರ್ವತಿಗೆ ಬ್ರಹ್ಮ ಹೇಳಿದ ಮಾತು ಕೇಳಿ ಭಾಳ ಖುಷಿ ಅನ್ನಿಸ್ತತಿ. ಹೀಗಾಗಿ ಇಷ್ಟು ಕಠಿಣವಾದ ತಪಸ್ಸನ್ನು ಮಾಡಿದ್ದಕ್ಕೆ ಬ್ರಹ್ಮಚಾರಿಣಿ ಅಂತಂದು ಹೆಸರು ಬಂತು ದೇವಿಗೆ. ಮತ್ತು ಬ್ರಹ್ಮಚಾರಿಣಿ ದೇವಿ ಬಲಗೈಯೊಳಗೆ ಜಪಮಾಲೆ ಇರ್ತೈತಿ, ಎಡಗೈಯೊಳಗೆ ಕಮಂಡಲು ಇರ್ತೈತಿ. ಬ್ರಹ್ಮಚಾರಿಣಿ ದೇವಿನ ಪೂಜೆ ಮಾಡೋದ್ರಿಂದ ಭಕ್ತರಿಗೆ ಸದಾಚಾರ ಸಂಯಮಗಳ ಅಭಿವೃದ್ಧಿ ಆಕತಿ ಮತ್ತು ಸಿದ್ಧಿ ಬುದ್ಧಿ ವಿಜಯ ಪ್ರಾಪ್ತಿ ಆಕತಿ ಅಂತಂದು ಹೇಳ್ತಾರೆ.